ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕೋ ಶಾಂಭವಿ ಹತ್ರ ಮಾತಾಡ್ಬೇಕು ಅನ್ಸ್ತಿದ್ಯಲ್ಲ. ಶಾಂಭವಿ, ನಾನು ನಿನ್ ಜೊತೆ ಮಾತಾಡ್ಬೇಕು. ಪ್ಲೀಸ್ ಬರ್ತೀಯಾ? ಶಾಂಭವಿ, 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 ಶಾಂಭವಿ. ಯಾಕೆ ಶಾಂಭವಿ ಬರ್ತಾ ಇಲ್ವಲ್ಲ? ಮೈಗೆ ಹುಷಾರಿಲ್ವಾ? ಆತ್ಮಕ್ ದೇಹನೇ ಇಲ್ಲ ಅಂತ ಹೇಳ್ತಾರೆ. ಮೈಗೆ ಹುಷಾರಿಲ್ಲ ಅನ್ನೋದು ಹೇಗಾಗುತ್ತೆ? ಏನ್ ಯೋಚನೆ ಮಾಡ್ತಿದ್ದಾಳೆ ಇವಳು? ಯಾಕೆ ಮಗಳೇ ಒಬ್ಳೆ ಕೂತಿದೀಯಾ? ಯಾಕೋ ಮನ್ಸಿಗೆ ಬೇಜಾರು. ಓ, ಈ ಪುಟಾಣಿ ಮನ್ಸ್ಗೂ ಬೇಜಾರಾಗೋಯ್ತಾ? ಇದೇನು ಮನ್ಸಲ್ಲಿ ಪುಟಾಣಿ ದೊಡ್ಡದು ಅಂತ? ನೋವಂದ್ರೆ ಎಲ್ಲದಕ್ಕೂ ಒಂದೇ. ಯಾಕೆ ಪುಟ್ಟ ಬೇಜಾರು? ಅಮ್ಮ ಚೆನ್ನಾಗಿದ್ದಾಗ ನೀವು ಊರಲ್ಲಿಲ್ಲ ಅನ್ನೋದು ಬೇಜಾರು. ಈಗ ನೀವು ನಮ್ ಜೊತೆಲಿದ್ದೀರಾ, ಆದ್ರೆ ಅಮ್ಮ ವಿಚಿತ್ರವಾಗಿ ಆಡ್ತಿದ್ದಾರೆ ಅನ್ನೋದು ಬೇಜಾರು. ಇದನ್ನೆಲ್ಲ ಹಂಚ್ಕೊಳಕ್ಕೆ ಒಂದೇ ಒಂದು ಆತ್ಮ ಇದೆ, ಅದು ಶಾಂಭವಿ. ಅವಳನ್ನ ಕರೆದ್ರು ಅವಳು ಬರ್ತಿಲ್ಲ, ಅದೊಂದೇ ದೊಡ್ಡ ಬೇಜಾರು. ಪುಟ, ನೀನ್ ಯಾವಾಗ ಕರೆದಾಗ್ಲೂ ಬರ್ತಾ ಇದ್ಲಲ್ವಾ? ಹೌದು. ಪಾಪ, ಬ್ಯುಸಿ ಇರಬೇಕು ಪುಟ. ಅವಳನ್ ಸ್ಕೂಲ್ಗೆ ಹೋಗ್ತಾಳ, ಕೆಲ್ಸಕ್ಕೆ ಹೋಗ್ತಾಳ ಬ್ಯುಸಿ ಆಗಿರಕ್ಕೆ. ಹೌದಲ್ವಾ? ಮತ್ತ್ಯಾಕ್ ಬರ್ಲಿಲ್ಲ? ಗೊತ್ತಿಲ್ಲ. ಪುಟಿ, ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಮೊದಲು ಅಮ್ಮನ್ನ ಸರಿ ಮಾಡಬೇಕು. ಮುಖ ಚೇಂಜ್ ಆದ್ರೆ ಮನ್ಸು ಚೇಂಜ್ ಆಗುತ್ತಾ? ಕರೆಕ್ಟಾಗಿ ಯೋಚನೆ ಮಾಡಿದೀಯ ಮಗಳೇ. ಮುಖ ಚೇಂಜ್ ಆಗಿದೆ ಅಂತ ಅಂದ್ಕೊಂಡ್ರೆ ಮನ್ಸು ಚೇಂಜ್ ಆಗಿದೆ. ಮೊದಲು ಕೂಡ ಜಗಳ ಮಾಡ್ತಿದ್ಲು, ಆದರೆ ಅದರಲ್ಲಿ ಪ್ರೀತಿ ಇರೋದು. ಆದರೆ ಇವಾಗ ಅವಳು ಮಾತಲ್ಲಿ ಬರೀ ದ್ವೇಷನೇ ಇದೆ. ನಮ್ಮವರನ್ನೋ ಕಾಳಜಿ ಒಂಚೂರು ಇಲ್ಲ. ನಾವು ನಮ್ಮವರು ಅನ್ನೋ ಕನ್ಸಿಡರೇಷನ್ ಇಲ್ದೇನೆ ಮಾತಾಡ್ತಾಳೆ. ಇಷ್ಟು ದಿನ ನಾನು ಬಂದಿರಲಿಲ್ಲ, ಓಕೆ. ಇವಾಗ ನಾನು ಬಂದಿದ್ದೀನಲ್ಲ, ಏನಾದರೂ ಸಮಸ್ಯೆ ಇದ್ರೆ ಹೇಳಬೇಕಲ್ವಾ? ನಿನ್ನೆ ರಾತ್ರಿ ಫೋನಲ್ಲಿ ಯಾರ ಹತ್ರನೋ ಜೋರಾಗಿ ಮಾತಾಡ್ತಿದ್ಲು. ನಾನು ಬಂದು ಯಾರು ಅಂತ ಕೇಳಿದ್ದಕ್ಕೆ ಆನ್ಸರೇ ಮಾಡಲಿಲ್ಲ. ಅಲ್ಲ, ಏನಾದರೂ ಸಹಾಯ ಬೇಕಂತ ಕೇಳಿದ್ರೆ ನಾನೇ ನೋಡ್ಕೋತೀನಿ ಅಂತ ಹೇಳ್ತಾಳೆ. ಶಾಂಭವಿ ಮತ್ತೆ ಶಾಂಭವಿ ದೇವಿ ಸಹಾಯ ಇಲ್ಲ ಅಂದ್ರೆ ನಮಗ್ ತುಂಬಾ ಕಷ್ಟ ಆಗುತ್ತೆ. ಪುಟ್ಟಿ,
ಎಲ್ಲಿ ಸಮಸ್ಯೆ ಆಗಿದೆ ಅಂತ ನೋಡೋಣ. ಸರಿ, ನಾನು ಸ್ನಾನ ಮಾಡಿ ಆಚೆ ಹೋಗಬೇಕು, ಬರ್ತೀನಿ. ಮುಖ ಚೇಂಜ್ ಆದ್ರೆ ಮನ್ಸು ಚೇಂಜ್ ಆಗುತ್ತಾ? ಭೈರವಿ ಎಷ್ಟು ಸರಿಯಾಗಿ ಹೇಳಿದ್ಲು. ಮುಖ ಬದಲಾಗಿರೋದ್ರ ಜೊತೆಗೆ ಅವಳು ಮನಸ್ಸು ಬದಲಾಗಿದೆ ಅಂತ. ಶಾಂಭವಿನೂ ಬರ್ತಾ ಇಲ್ಲ, ಶಾಂಭವಿ ದೇವಿ ಅನುಗ್ರಹನೂ ಇಲ್ಲ. ಶಿವಗಾಮಿ ವರ್ತನೆಯಿಂದ ಶಾಂಭವಿ ದೇವಿಗೆ ಏನಾದರೂ ಮುನ್ಸ್ ಬಂದಿದೆಯಾ? ಗುರೂಜಿನ ಒಂದ್ಸಲಿ ಭೇಟಿ ಆಗಬೇಕು, ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಯಾವುದೋ ಒಂದು ರೀತಿಲಿ ದೇವ್ರು ನಮಗೆ ತಪ್ಪಾಗಿದೆ ಅಂತ ಸೂಚನೆ ಕೊಡ್ತಾರೆ. ಯಾರು ಫೋನ್ ಮಾಡ್ತಾ ಇರೋದು? ಶಿವಗಾಮಿದ? ನಂದಂತೂ ಅಲ್ಲ ಫೋನು. ಶಿವಕುಮಾರ್ 2ನಾ? ಅದು ಆಗ್ಲೇ ಬಂದಿದ್ನಲ್ಲ, ಫೋನ್ ಮರ್ತ್ಬಿಟ್ಟು ಹೋಗ್ಬಿಟ್ಟಿದೆ. ಶಿವಕುಮಾರ್ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾರೆ. ನೀವೇನು ಹೀಗೆ ಬಂದಿದ್ದೀರಾ? ಅದು ಸ್ನಾನ ಮಾಡ್ತಿದ್ದೆ, ಪದೇ ಪದೇ ಫೋನ್ ಬರ್ತಿತ್ತಲ್ಲ, ಯಾರ್ದು ಅಂತ ನೋಡೋಣ ಅಂತ ಬಂದೆ. ಹೋಗಿ ಸ್ನಾನ ಮಾಡ್ಕೊಳ್ಳಿ. ಸರಿ. ಹಲೋ, ನನ್ನ ಫೋನ್ ಅಟೆಂಡ್ ಮಾಡೋದಕ್ಕೆ ಇಷ್ಟೊತ್ತ? ಸರ್, ಇನ್ನು ಮುಂದೆ ನೀವು ಸ್ವಲ್ಪ ನೋಡಿ ಮಾಡಿ ಕಾಲ್ ಮಾಡಿ ಸರ್. ಎಲ್ಲ ಟೈಮು ಒಂದೇ ಥರ ಇರಲ್ಲ. ಯಾಕೆ ಹಾಗೆ ಹೇಳ್ತಿದ್ಯಾ? ಸರ್, ಈಗ ನಾನು ಬರೋದು 2 ನಿಮಿಷ ಲೇಟ್ ಆಗಿದ್ರು ಅಷ್ಟೊಕ್ಕೂ ನಿಮ್ಮ ಫೋನ್ನ ರಿಸೀವ್ ಮಾಡಿರೋರು. ಆಮೇಲೆ ಏನು ಗತಿ ಆಗಿರೋದು ಯೋಚನೆ ಮಾಡಿ. ಏನೋ ಪುಣ್ಯಕ್ಕೆ ಶಿವಕುಮಾರ್ 2 ಅಂತ ಸೇವ್ ಮಾಡ್ಕೊಂಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದ್ರೆ ಏನಾಗಿರೋ ಸರ್ ಇವಾಗ. ಅದಕ್ಕೆ ಹೇಳ್ತಿರೋದು, ಯಾವಾಗಂದ್ರೆ ಅವಾಗ ಕಾಲ್ ಮಾಡ್ಬಿಡಿ ಅಂತ. ಈಗ ನಾನು ನಿಮ್ಮ ಹತ್ರ ಮಾತಾಡ್ತಿದ್ರು ಶಿವಕುಮಾರ್ ಹತ್ರ ಮಾತಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದಾರೆ. ಹಾಗಂತ ನಾನ್ ಕಾಲ್ ಮಾಡ್ದೇನು ಇರಕ್ಕಾಗಲ್ವಲ್ಲ. ಒಂದ್ ಕೆಲ್ಸ ಮಾಡು, ಯಾವಾಗ್ಲೂ ಇಯರ್ಫೋನ್ಸ್ನ ಕಿವಿಲ್ ಹಾಕೊಂಡೇ ಇರು. ನಾನ್ ಕಾಲ್ ಮಾಡಿದಾಗ ಯಾರು ಇಲ್ದೇ ಇದ್ದಾಗ ಮಾತಾಡು. ಯಾರಾದ್ರೂ ಜೊತೆಲಿದ್ರೆ ಕಾಲ್ ಅಟೆಂಡ್ ಮಾಡಿ ಬಿಟ್ಬಿಡು. ಆಗ ಮನೇಲಿ ಏನ್ ನಡೀತಾ ಇದೆ ಅಂತ ನನಗೂ ಚೆನ್ನಾಗಿ ಗೊತ್ತಾಗುತ್ತೆ. ಅಕಸ್ಮಾತ್ ಯಾವ್ದಾದ್ರೂ ವಿಷಯದ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ ನಾನು ಕಿವಿಲಿ ಏನ್ ಹೇಳ್ತೀನೋ ಅದನ್ನ ಕೇಳಿ ಅದರ ಪ್ರಕಾರ ಅವ್ರ ಹತ್ರ ಮಾತಾಡು. ಆಮೇಲೆ ಮೊಬೈಲು ಯಾವಾಗ್ಲೂ ಕೈಯಲ್ಲೇ ಇಟ್ಕೋ. ಎಲ್ಲಾದ್ರೂ ಬಿಸಾಕಿ ಮನೆ ಸುತ್ತಮುತ್ತ ಓಡಾಡ್ತಿರ್ಬೇಡ. ಆಗ ಯಾರಾದ್ರೂ ಕಾಲ್ ಲಿಸ್ಟೋ ಮೆಸೇಜಸ್ ನೋಡಿದ್ರೆ ನಮ್ಗೆ ತೊಂದರೆ ಆಗುತ್ತೆ. ಸರಿ ಸರ್, ಹಾಗೆ ಮಾಡ್ತೀನಿ. ಮೊದಲು ಇಯರ್ಫೋನ್ಸ್ ರೆಡಿ ಮಾಡ್ಕೋ. ಇಲ್ಲ ಸರ್, ನನ್ನ ಹತ್ರ ಇದೆ, ನಾನು ಯೂಸ್ ಮಾಡ್ತೀನಿ. ಸರಿ ಆಯ್ತು.